ಹಾಯ್ ಫ್ರೆಂಡ್ಸ್, ಹಾಗೆ ನನ್ನ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ನಾನು ಹೊಸ ಡ್ರೆಸ್ ಹಾಕ್ಕೊಂಡು ನಾನು ಆಚೆ ಬರ್ತಿರೋ ಟೈಮಲ್ಲಿ ನನ್ನ ಮನೆಯವರು ಮಕ್ಕಳು ಅವರು ಕೇಕೆಲ್ಲ ರೆಡಿ ಮಾಡಿ ಸೆಟ್ ಮಾಡಿ ಇಟ್ಟಿದ್ದಾರೆ. ನಾನು ರೆಡಿ ಆಗೋ ಗ್ಯಾಪಲ್ಲಿ ಅವರು ಅದೆಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಇನ್ನು ನಮಗೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಹಂಗೆ ಕೇಕ್ ಕಟ್ ಮಾಡೋಣ. ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಕ್ಯಾಂಡಲ್ ಹಚ್ಬಿಟ್ಟು ಆಮೇಲೆ ಅಲ್ವಾ ಕೇಕ್ ಕಟ್ ಮಾಡೋದು. ಆದರೆ ನನಗೆ ಈ ಕ್ಯಾಂಡಲ್ ಸ್ವಲ್ಪ ಭಯ ಆಯಿತಾ. ಯಾವಾಗಲೂ ಈ ಕ್ಯಾಂಡಲ್ ಹಚ್ಚೋ ಟೈಮಲ್ಲಿ ಅದು ಸಿಡಿಯುತ್ತದೆ. ಅದಕ್ಕೆ ಯಾವಾಗಲೂ ಎದುರ್ಕೊಂಡೆ ನಾನು ಅದು ಹಚ್ಚೋದು. ಯಾಕೆಂದರೆ ಅವಾಗ ಯಾವಾಗ ಸಿಡಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ Happy birthday to you. Happy birthday to you. Paatu varrapu. ಹಾಗೆ ಕೇಕ್ ಕಟ್ಟಿಂಗು ಸೆಲೆಬ್ರೇಷನ್ ಎಲ್ಲ ಆಯಿತು. ಇನ್ನು ನಾವು ಆಚೆ ಹೋಗ್ತಾ ಇದ್ದೀವಿ. ಆಚೆ ಇವತ್ತು ಬರ್ತ್ಡೇ ಪಾರ್ಟಿ ನನಗಿವತ್ತು ಹೊರಗಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ಅದಕ್ಕೆ ಅವ್ರ ಜೊತೆಯಲ್ಲಿ ಇವತ್ತು ಹೊರಗಡೆ ಹೋಗ್ಬರೋಣ ಅಂತ ಊಟಕ್ಕೆ. ಅದಕ್ಕೆ ಫಸ್ಟು ಆ್ಯಕ್ಚುಲಿ ಎಲ್ಲಿ ಹೋಗಬೇಕು ಅಂತ ಇನ್ನೂ ಆ್ಯಕ್ಚುಲಿ ಡಿಸೈಡ್ ಆಗಿಲ್ಲ. ಒಬ್ಬರು ಅಲ್ಲಿ ಶರೀಫ್ ಬಾಯ್ ಬಿರಿಯಾನಿ ಹೋಗೋಣ ಅಂದರು. ಮಕ್ಕಳು ಇಲ್ಲ KFCಗೆ ಹೋಗೋಣ ಅಂತ ಹೇಳ್ತಿದ್ರು. ಆಮೇಲೆ ಕೊನೆಗೆ ಈಗ ಎಲ್ಲಿ ಡಿಸೈಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಕೊನೆಗೆ KFCಗೆ ಹೋಗೋದೇ ಪಕ್ಕ, ಯಾಕೆಂದರೆ ಮಕ್ಳಿಗೆ ಬೇಕಾಗಿರೋದು ಅದು. ರಾತ್ರಿ ಹೆವಿ ಫುಡ್ಡು ಬೇಡ ಅಂದೇ ನಾವು KFCಗೆ ಏನಾದರೂ ಹೋಗಿ ಲೈಟಾಗಿ ಏನಾದರೂ ತೊಗೊಳ್ಳೋಣ ಅಂತ ಹೋಗ್ತಿರೋದು. ಆದರೆ ಹೋದ್ಮೇಲೆ ಲೈಟ್ ಆಗುತ್ತಾ ಹಾರ್ಡ್ ಆಗುತ್ತಾ ಅಂತೆಲ್ಲ ಗೊತ್ತಿಲ್ಲ ಆಯಿತಾ. ಹೋದ್ಮೇಲೆ ಗೊತ್ತಾಗುತ್ತದೆ, ಯಾಕೆಂದರೆ ಮಕ್ಕಳು ಅಲ್ಲಿ ಹೋದ್ಮೇಲೆ ಏನು ಆರ್ಡ್ರ್ ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ. ಅದಕ್ಕೆ ಎಲ್ಲರೂ ಹೊರಟಿದ್ದೀವಿ. ಅದಕ್ಕೆ ಈಗ ಟೈಮ್ ಆಲ್ರೆಡಿ 8:15 ಆಯಿತು. ಇನ್ನು ಇಲ್ಲಿಂದ ಹೊರಟೆ ಅಲ್ಲಿ ಹೋಗೋಷ್ಟಿಗೆ 9 ಗಂಟೆ ಮೇಲೆ ಆಗುತ್ತದೆ. ನಾವು ಇವತ್ತು ಚಿಕ್ಕಬಳ್ಳಾಪುರ ಸೈಡಲ್ಲಿ ಒಂದು KFC ಇದೆ, ಅಲ್ಲಿ ಹೋಗೋಣ ಅಂತ. ಇಲ್ಲಿ ಜಾಲಿ ಕ್ರಾಸ್ ಹತ್ರನೇ ಇದೆ. ಅಲ್ಲೇ ಹೋದರೆ ಟ್ರಾಫಿಕ್ ಜಾಸ್ತಿ ಅಂದ, ಈ ಕಡೆ ಆದರೆ ಸ್ವಲ್ಪ ರೋಡ್ ಖಾಲಿ ಇರುತ್ತಲ್ಲ ಅಂತ ಈ ಕಡೆಗೆ ಹೋಗೋಣ ಅಂತ ಇವಾಗ ಹೊರಟಿದ್ದು. ಇನ್ನು ಅಲ್ಲಿಗೆ ಹೋಗಿ ಬರೋಷ್ಟಿಗೆ 11 ಗಂಟೆ ಮೇಲೆ ಆಗುತ್ತದೆ. ಇನ್ನು ರಾತ್ರಿ ಕಾರೇನು ತೆಗೆಯೋದು ಬೇಡ, ಅದಕ್ಕೆ 2 ವೀಲರ್ಲೇ ಹೋಗಿ ಬರೋಣ ಅಂದರು. ಅದಕ್ಕೆ ಸರಿ ಹಂಗೆ 2 ವೀಲರ್ಗೆ ಹೋಗಿ ಬರೋಣ. ಇಲ್ಲಿಂದ ಒಂದು 5-10 ನಿಮಿಷ ಆಗುತ್ತೆ ನಮಗೆ ಹೋಗಲಿಕ್ಕೆ. ಜಾಸ್ತಿ ದೂರ ಏನಿಲ್ಲ, ಒಂದು 2-3 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಳ್ತೀನಿ. ಅದಕ್ಕೆ ಅವರು ಅಣ್ಣ ತಮ್ಮ ಅವರು ಒಂದು ಗಾಡೀಲಿ ಬರ್ತೀನಿ ಅಂದರು. ಅದಕ್ಕೆ ನಾವಿಬ್ಬರು ನಾವಿಬ್ಬರು ಹೋಗೋಣ ಅಂತ ನಾವು ಇಲ್ಲಿಂದ ಹೊರಟಿದ್ದೀವಿ. ಇಲ್ಲಿಂದ ಇನ್ನೂ ಸ್ವಲ್ಪ ದೂರ. ಅಲ್ಲಿ ಹೋದ್ರೆ ರಶ್ ಇರುತ್ತೆ ಏನೋ ಅಂತೆಲ್ಲ ಗೊತ್ತಿಲ್ಲ ಆಯಿತಾ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತದೆ. ಹೋಗೋ ದಾರಿಯಲ್ಲಿ ನಿಮಗೆ ಸ್ವಲ್ಪ ಒಂದು ವ್ಯೂ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಈ ಡಿಮಾರ್ಟ್ ಕಡೆಯಿಂದನೇ ಹೋಗೋದು. ಡಿಮಾರ್ಟಲ್ಲಿ ನಾನು ಒಂದೊಂದು ಸರಿ ಬರ್ತೀನಿ ಏನಾದರೂ ಐಟಮ್ ತೊಗೊಳಕ್ಕೆ ಅಂತ. ಆದರೆ ರೀಸನಬಲ್ ಅಂತ ಹೇಳ್ತಿದ್ದಾರೆ ರೇಟು. ಆದರೆ ನಾನು ಯಾವಾಗಲೂ ಹೋಗೋಲ್ಲ, ಹೋಗೋದು ಕಮ್ಮಿ, ಯಾವಾಗಲೂ ಒಂದೊಂದು ಸರಿ ಹೋಗ್ತೀವಿ. ಅದಾದಮೇಲೆ ಇಲ್ಲಿಂದ ಇನ್ನೂ ಸ್ವಲ್ಪ ದೂರನೇ ಇರೋದು. ರಾತ್ರಿ ಹೊತ್ತು ಗಾಡಿಗಳು ಡಿಫ್ರೆಂಟ್ ಕಲರ್ ಲೈಟೆಲ್ಲ ಹಾಕ್ಕೊಂಡು ಹೋಗೋವಾಗ ನೋಡ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತಲ್ವ. ಯಾವಾಗಲೂ ಅಷ್ಟೇ, ನಾವು ರೋಡಲ್ಲಿ ರಾತ್ರಿ ಹೋಗೋ ಟೈಮಲ್ಲಿ ಜಾಸ್ತಿ ಗಾಡಿಗಳಿದ್ದರೆ ವ್ಯೂ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಇಲ್ಲಿಗೆ ಬಂದು ಕೊನೆಗೆ ಡಿಸ್ಕಷನ್ ಎಲ್ಲ ಆಗಿ KFC ಅಂತಲೇ ಫೈನಲ್ ಆಯಿತಾ. ಅದಕ್ಕೆ ನಾವು ಈಗ ಒಳಗಡೆಗೆ ಹೋಗ್ತಾ ಇದ್ದೀವಿ. ಆದರೆ ಇವತ್ತು KFCನಲ್ಲಿ ನಾವು ಬರೋ ಟೈಮು ಅಂದೇನು ಗೊತ್ತಿಲ್ಲ, ಅಷ್ಟು ರಶ್ ಇಲ್ಲ. ಇಲ್ಲಾಂದರೆ ಯಾವಾಗಲೂ ಅದು ಆರ್ಡ್ರ್ ಮಾಡೋ ಕೌಂಟ್ರ್ ಅಂದರೆ ಫುಲ್ಲು ಬ್ಯುಸಿ ಇರುತ್ತದೆ. ಇಲ್ಲಿ ನೋಡಿ, ಅಲ್ಲಿ ಹ್ಯಾಪಿ ಬರ್ತ್ಡೇ ಅಂತೆಲ್ಲ ಸ್ಟಿಕ್ಕರಲ್ಲಿ ಹಾಕಿದ್ದಾರೆ. ನಮಗೆ ಹೆಂಗೋ ಕರೆಕ್ಟು ಪೊಸಿಷನ್ನೇ ಸಿಕ್ತು ನಮ್ಗೆ ಕುತ್ಕೊಳ್ಳೋಕ್ಕೆ.
ಅದಕ್ಕೆ ನಾವು ಅಲ್ಲಿ ಕೂತಿದ್ದೀವಿ. ಇನ್ನೂ ನಮ್ಮ ಮಕ್ಕಳಿಬ್ಬರು ಅವರು ಫುಡ್ಡು ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದಾರೆ. ಇದು ಇಲ್ಲಿ ಏನಂದರೆ ಫುಡ್ ಆರ್ಡ್ರ್ ಮಾಡಿದ ಮೇಲೆ ಎಷ್ಟೊತ್ತು ವೆಯ್ಟ್ ಮಾಡಬೇಕಂತ ಗೊತ್ತಾ? ನಮ್ಮ ಮನೆಯವರು ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ. ನಾನಿಲ್ಲಿ ಸುಮ್ಮನೆ ಕೂತಿದ್ದೀನಿ, ಅದಕ್ಕೆ ಅವ್ರಿಗೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅವರಲ್ಲಿ ಕೌಂಟ್ರಲ್ಲಿ ಇನ್ನೂ ವೆಯ್ಟ್ ಮಾಡ್ತಾನೇ ಇದ್ದಾರೆ. ಇಲ್ಲಿ ಏನಂದರೆ ನಾವು ಆರ್ಡ್ರ್ ಮಾಡಿ ಅರ್ಧ ಗಂಟೆ ಸುಮ್ಮನೆ ಕೂತ್ಕೋಬೇಕಾಗುತ್ತದೆ. ಅದಾದಮೇಲೆ ಹೆಂಗೋ ಕೊನೆಗೆ ನಮಗೆ ಆರ್ಡ್ರ್ ಮಾಡಿರೋದು ಐಟಮ್ ಎಲ್ಲ ಬಂದಾಯಿತಾ. ಫ್ರೈಡ್ ಚಿಕನು, ಅದಾದಮೇಲೆ ಬರ್ಗರು ಎಲ್ಲ ತೊಗೊಂಡಿದ್ದೀವಿ. ಅದಕ್ಕೆ ನಾನೇ ಅಲ್ವಾ ಬರ್ತ್ಡೇಗಳು, ಅದಕ್ಕೆ ಫಸ್ಟು ನಾನೊಂದು ಬರ್ಗರ್ ಫಸ್ಟು ತಿನ್ನೋಣ ಅಂದ. ಅದೇ ಬಾಕ್ಸ್ ಓಪನ್ ಮಾಡ್ತಾಯಿದ್ದೀನಿ. ಆದರೆ ಬರ್ಗರ್ ತುಂಬ ದೊಡ್ಡದಾಯ್ತಾ. ಇದೊಂದು ತಿಂದ್ರೇ ಹೊಟ್ಟೆ ತುಂಬೋಗುತ್ತದೆ, ಬೇರೆ ಏನು ತಿನ್ನೋ ಅವಶ್ಯಕತೆನೇ ಇರಲ್ಲ. ಆದರೆ ಮಕ್ಕಳು ಅವರಿಗೆ ಅಂದರೆ ಬೇಗ ಡೈಜೆಸ್ಟ್ ಆಗುತ್ತೆ, ಮಕ್ಕಳಿಗೆ ತಿನ್ನಲಿಕ್ಕಾಗುತ್ತೆ, ನಮಗೆ ಆ ಥರ ಎಲ್ಲ ತಿನ್ನಲಿಕ್ಕೆ ಆಗಲ್ಲಲ್ಲ. ಆದರೆ ಅವ್ರ ಖುಷಿಗೆ ಅಂತ ಬಂದಿದ್ದು. ಅದಕ್ಕೆ ನಾನು ಒಂದು ಬರ್ಗರ್ ತೊಗೊಂಡೆ, ಚೆನ್ನಾಗಿದೆ ಬರ್ಗರ್, ಟೇಸ್ಟ್ ಚೆನ್ನಾಗಿದೆ. ಅದಾದಮೇಲೆ ನಮ್ಮ ಮಕ್ಕಳು ಅವರು ಈ ಸೈಡಲ್ಲಿ ಕೂತ್ಕೊಂಡು ಅವರು ತಿಂತಿದ್ದಾರೆ. ಇನ್ನು ಇದೆಲ್ಲ ಖಾಲಿ ಮಾಡ್ಕೊಂಡು ಇಲ್ಲಿಂದ ಹೋಗೋಷ್ಟಿಗೆ ಟೈಮ್ ಆಗುತ್ತೆ. ಅದಾದಮೇಲೆ ಕೊನೆಗೆ ಸ್ವಲ್ಪ ಜ್ಯೂಸ್ ಆರ್ಡ್ರ್ ಮಾಡಿದೆ, ಜ್ಯೂಸ್ ಇತ್ತು. KFC ತಿನ್ನೋ ಟೈಮಲ್ಲಿ ಅದ್ರ ಜೊತೆಯಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಆ ಥರ ಏನಾದರೂ ಕುಡಿದ್ರೆ ನಮಗೆ ಒಂಥರ ಡೈಜೆಸ್ಟ್ ಆಗೋ ಥರ ಫೀಲ್ ಆಗುತ್ತದೆ. ಇಲ್ಲಾಂದರೆ ನಮಗೆ ಇದೊಂಥರ ಹೆವಿನೆಸ್ ಫೀಲ್ ಆಗುತ್ತೆ. ಅದಕ್ಕೆ ಯಾವಾಗಲೂ ನಾನು KFC ತೊಗೊಳ್ಳೋ ಟೈಮಲ್ಲಿ ಈ ಥರ ಏನಾದರೂ ಲೈಮ್ ಸೋಡಾ ಆ ಥರ ಏನಾದರೂ ಒಂದು ತೊಗೊಳ್ತೀನಿ. ಆದರೆ ಅದೊಂದು ಕುಡಿದ್ರೆ ನಮಗೆ ಒಂಥರ ಹೊಟ್ಟೆಗೆ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ. ಅದಕ್ಕೆ ಅದೆಲ್ಲ ನಾವು ತಿಂದು ಕುಡ್ದೆಲ್ಲ ಆದಮೇಲೆ ಈಗ ಆಚೆ ಬಂದಿದ್ದೀವಿ. ಇನ್ನು ಇಲ್ಲಿ ಪಾರ್ಕ್ ಮಾಡಿರೋದಕ್ಕೆ ದುಡ್ಡು ಪೇ ಮಾಡಬೇಕು. ಅದಕ್ಕೆ ನಮ್ಮ ಮನೆಯವರು ಚೇಂಜ್ ಇದೆ ಅಂತ ನೋಡ್ತಿದ್ದಾರೆ. ಇಲ್ಲಿ ಮೊದಲು ಆ ಥರ ಪಾರ್ಕಿಂಗ್ ದುಡ್ಡೆಲ್ಲ ತೊಗೊಳ್ತಿರ್ಲಿಲ್ಲ ಆಯಿತಾ. ಈಗ ನಾವು ಯಾವ ಅಂಗಡಿಗೆ ಹೋಗ್ತೀವೋ ಅದ್ರದ್ದು ಮುಂದೆ ಪಾರ್ಕ್ ಮಾಡಿದ್ರೂ ದುಡ್ಡು ತೊಗೊಳ್ಳೋಕ್ಕೆ ಜನ ರೆಡಿ ಇರ್ತಾರೆ. ಅದಕ್ಕೆ ನಮ್ಮ ಮನೆಯವರು ಅವರು ಪಾರ್ಕಿಂಗ್ ದುಡ್ಡು ಕೊಡೋಣ ಅಂತ ನೋಡ್ತಿದ್ದಾರೆ. ಅವರು ಎಲ್ಲೋ ಆ ಸೈಡಲ್ಲಿ ಎಲ್ಲೋ ಇದ್ದಾರೆ. ಅದಕ್ಕೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಬರೋಣ ಅಂತ ನಮ್ಮ ಮನೆಯವರು ಅವರು ಅವ್ರಿಗೆ ವೆಯ್ಟ್ ಮಾಡ್ತಿದ್ದಾರೆ. ನಾವು ಹೆಲ್ಮೆಟೆಲ್ಲ ಹಾಕ್ಕೊಂಡು ನಾವು ರೆಡಿ ಆಗಿದ್ದೀವಿ. ಆದರೆ ದುಡ್ಡು ಕೊಡೋಣ ಅಂತ ಕಾಯ್ತಾ ಇದ್ದೀವಿ. ಆಯಪ್ಪ ಈ ಕಡೆಗೆ ಬರಲಿಲ್ಲ. ಅದಾದಮೇಲೆ ನಮ್ಮ ಮನೆಯವರು ಪಾರ್ಕಿಂಗ್ ದುಡ್ಡು ಕೊಡೋಣ ಅಂತ ಆ ಕಡೆಗೆ ಹೋಗೋ ಟೈಮಲ್ಲಿ ನಾನು ಸುಮ್ಮನೆ ಬುಲ್ಲೆಟಲ್ಲಿ ಕೂತಿದ್ದೆ ಆಯಿತಾ. ನಿಜವಾಗ್ಲೂ ನನಗೆ ಬುಲ್ಲೆಟ್ಟು ಡ್ರೈವ್ ಮಾಡೋಕ್ಕೆ, ಅದನ್ನು ಗೇರ್ ಗಾಡಿ ಓಡಿಸೋಕ್ಕೆಲ್ಲ ನನಗೆ ತುಂಬ ಇಷ್ಟ. ಫ್ರೆಂಡ್ಸ್, ಅವ ನೋಡಿದ್ರಲ್ಲ ನಂದು ಬರ್ತ್ಡೇ ಸೆಲೆಬ್ರೇಷನು, ನಾನು ಈ ವಿಡಿಯೋಲಿ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾವು ಹೊಸ ವೀಡಿಯೋಗೆ ಸಿಗೋ ತನಕ ಟೇಕ್ ಕೇರ್, ಬಾಯ್, ಸಿ ಯು.